वाक्यांडकोशं हरितोपलाभं तर्काभयेतं विधिशर्वपूर्वगीर्वाणविज्ञानदमानतोऽस्मि प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनूमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन् मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहा नियतिदृशितमो बन्धमोक्षाश्च यस्मात् तस्य श्रीब्रह्मरुद्रप्रभृति सुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि ಶ್ರೀಗುರುಭ್ಯೋ ನಮಃ ಹರಿ ಓಂ. ಶ್ರೀಮದ್ಭಾಗವತದ ಷಷ್ಠ ಸ್ಕಂದದ 16ನೇ ಅಧ್ಯಾಯದಲ್ಲಿ ಇವತ್ತು 32ನೇ ಶ್ಲೋಕ. ಸ ಉತ್ತಮ ಶ್ಲೋಕ ಪದಾಬ್ಜವಿಷ್ಟರಂ ಪ್ರೇಮಾಶ್ರುಲೇಶೈರುಪಸೇಚಯನ್ಮುಹುಃ ಪ್ರೇಮೋಪರುದ್ಧಾಖಿಲವರ್ಣನಿರ್ಗಮೋ ನೈವಾಶಕತ್ತಂ ಪ್ರಸಮೀಡಿತುಂ ಚಿರಂ. ಚಿತ್ರಕೇತು ಮಹಾರಾಜ ಶೇಷಲೋಕದಲ್ಲಿ ಶೇಷಾಂತರ್ಗತನಾದ ಸಂಕರ್ಷಣನನ್ನೇ ಧ್ಯಾನ ಮಾಡ್ತಾ ಆ ಭಗವಂತನ ದರ್ಶನವನ್ನು ಮಾಡಿದ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದರು. ಆ ಭಗವಂತನ ಪಾದ ಕಮಲದ ಪೀಠವನ್ನ ತನ್ನ ಭಕ್ತಿಯ ಕಣ್ಣೀರೇನಿದೆ, ಪ್ರೇಮ ಪಾಷ್ಪ ಬಿಂದುಗಳು, ಅದರಿಂದ ಮತ್ತೆ ಮತ್ತೆ ಒದ್ದೆ ಮಾಡ್ತಾ ಇದ್ದಾನಂತೆ. ಪ್ರೇಮಾಶ್ರು ಲೇಷೈ ಉಪಸೇಚಯನ್ ಮುಹುಹು ಅಂತ. ಮುಹುಹು ಮತ್ತೆ ಮತ್ತೆ ಪ್ರೇಮಾಶ್ರುಲೇಷೈ, ಪ್ರೇಮದಿಂದ ಆ ಕಣ್ಣೀರೇನು ಬರ್ತಾ ಇದೆ, ಆ ಕಣ್ಣೀರಿನ ಬಿಂದುಗಳಿಂದ ಆ ಭಗವಂತನ ಪಾದ ಕಮಲದ ಪೀಠವನ್ನ ಒದ್ದೆ ಮಾಡ್ತಾ ಇದ್ದಾನಂತೆ. ಉಪಸೇಚಯನ್ ಅಂದ್ರೆ ಆ ಭಗವಂತನನ್ನ ನೋಡಿದ ಒಂದು ಆನಂದಕ್ಕೆ ಕಣ್ಣೀರು ಮತ್ತೆ ಮತ್ತೆ ಬರ್ತಾ ಇದೆ ಅಂತ ಅರ್ಥ. ಆ ರೀತಿ ಚಿತ್ರಕೇತು ಭಗವಂತನ ದರ್ಶನವನ್ನ ಮಾಡಿ ಆನಂದದಿಂದ ಕಣ್ಣೀರನ್ನು ಸುರಿಸ್ತಾ ಆ ಒಂದು ಪ್ರೀತಿ ಭಕ್ತಿಯ ಉದ್ರೇಕದಿಂದ ಅವನ ಬಾಯಿಂದ ಒಂದು ಅಕ್ಷರವೂ ಹೊರಡ್ತಾ ಇಲ್ಲ. ಸ್ತೋತ್ರ ಮಾಡಬೇಕು ಅಂತ ಪ್ರಯತ್ನ ಮಾಡಿದರೆ ಪ್ರೇಮೋಪರುದ್ಧ ಅಖಿಲ ವರ್ಣ ನಿರ್ಗಮ, ಯಾವ ವರ್ಣಗಳು ಕೂಡ ಅವನ ಬಾಯಿಂದ ಹೊರಗೆ ಬರ್ತಾ ಇಲ್ಲ. ಯಾಕೆ? ಪ್ರೇಮೋಪರುದ್ಧ, ಆ ಪ್ರೀತಿ ಭಕ್ತಿ ತಡಿತಾ ಇದೆ. ಒಂದಕ್ಷರವೂ ಅವನ ಬಾಯಿಂದ ಹೊರಗೆ ಬರಲಿಲ್ಲ. ಬಹಳ ಕಾಲ ಪ್ರಯತ್ನ ಮಾಡಿದ. ಚಿರಂ ಪ್ರಸಮೀಡಿತುಂ,
ತಂ ನೈವ ಅಶಕತೆ. ಬಹಳ ಹೊತ್ತು ಆ ಭಗವಂತನನ್ನ ಸ್ತೋತ್ರ ಮಾಡಬೇಕು ಅಂತ ಬಾಯಿ ತೆಗಿಲಿಕ್ಕೆ ನೋಡ್ತಾನೆ, ಒಂದಕ್ಷರವೂ ಕೂಡ ಬಾಯಿಂದ ಹೊರಗೆ ಬರ್ತಾ ಇಲ್ಲ. ಅಷ್ಟು ಪ್ರೀತಿಯಿಂದ ಅವನ ಮಾತು ನಿಂತು ಹೋಗಿಬಿಟ್ಟಿದೆ. ಕಣ್ಣಲ್ಲಿ ನೀರು ಮತ್ತೆ ಮತ್ತೆ ಬರ್ತಾ ಇದೆ. ಆ ಪಾದಪೀಠ ಒದ್ದೆಯಾಗಿ ಬಿಟ್ಟಿದೆ. ಆ ರೀತಿ ಮತ್ತೆ ಮತ್ತೆ ಆ ಪಾದಪೀಠವನ್ನ, ಭಗವಂತನ ಪಾದಪೀಠವನ್ನ ತನ್ನ ಕಣ್ಣೀರಿನಿಂದ ಒದ್ದೆ ಮಾಡ್ತಾ ಇದ್ದಾನೆ. ಬಾಯಿಂದ ಒಂದು ಅಕ್ಷರವೂ ಕೂಡ ಹೊರಗೆ ಬರ್ತಾ ಇಲ್ಲ. ಸ ಉತ್ತಮ ಶ್ಲೋಕ ಪದಾಬ್ಜ ವಿಷ್ಟರಂ ಪ್ರೇಮಾಶ್ರುಲೇಶೈರುಪಸೇಚಯನ್ಮುಹುಃ ಪ್ರೇಮೋಪರುದ್ಧಾಖಿಲ ವರ್ಣ ನಿರ್ಗಮೋ ನೈವಾಶಕತ್ತಂ ಪ್ರಸಮೇಡಿತುಂ ಚಿರಂ. ತತಃ ಸಮಾಧಾಯ ಮನೋ ಮನೀಷಯ ಬಭಾಷ ಈಷತ್ ಪ್ರತಿಲಬ್ಧವಾಗ್ರಸಃ ನಿಯಮ್ಯ ಸರ್ವೇಂದ್ರಿಯ ಬಾಹ್ಯವರ್ತನಂ ಜಗದ್ಗುರುಂ ಸಾತ್ವತ ಶಾಸ್ತ್ರ ವಿಗ್ರಹಂ. ಎಷ್ಟೋ ಹೊತ್ತು ಆದ ಮೇಲೆ ತನ್ನ ಮನಸ್ಸನ್ನ ಬುದ್ಧಿಯಿಂದ ಹತೋಟಿಗೆ ತಂದುಕೊಂಡ. ಮನೋ ಮನೀಷಯ ಸಮಾಧಾಯ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರು. ಬಹಳ ಹೊತ್ತು ಚಿರಂ ಪ್ರಸಮೇಡಿತುಂ ನೈವಾಶಕತೆ, ಸ್ತೋತ್ರ ಮಾಡಬೇಕು ಅಂತ ಪ್ರಯತ್ನ ಮಾಡಿದರೂ ಕೂಡ ಎಷ್ಟೊತ್ತಾದ್ರೂ ತನ್ನ ಬಾಯಿಂದ ಒಂದು ಅಕ್ಷರವೂ ಕೂಡ ಹೊರಗೆ ಹೊರಡಲಿಲ್ಲ. ಆಮೇಲೆ ಮನೋ ಮನೀಷಯ ಸಮಾಧಾಯ, ತನ್ನ ಮನಸ್ಸನ್ನ, ಮನೀಷಾ ಅಂದ್ರೆ ಬುದ್ಧಿ, ಬುದ್ಧಿಯಿಂದ ಸಮಾಧಾನ ಮಾಡಿಕೊಂಡ, ಅಂದ್ರೆ ಹತೋಟಿಗೆ ತಂದುಕೊಂಡ. ಎಲ್ಲ ಇಂದ್ರಿಯಗಳನ್ನು ಕೂಡ ಬಾಹ್ಯ ವಿಷಯ ಪದಾರ್ಥಗಳಿಂದ ಈಚೆಗೆ ತಂದುಕೊಂಡ. ಮಾತಾಡಲಿಕ್ಕೆ ಶಕ್ತಿಯನ್ನ ಪಡ್ಕೊಂಡ. ಈಷತ್ ಪ್ರತಿಲಬ್ಧವಾಗ್ರಸಃ, ವಾಗ್ರಸ ಮಾತು ಎಂಬಂತಹ ಒಂದು ಮಾತಿನ ಶಕ್ತಿ, ಮಾತಾಡುವ ಒಂದು ಶಕ್ತಿ ಏನಿದೆ ಆ ಶಕ್ತಿಯನ್ನು ಪಡ್ಕೊಂಡ. ಪ್ರತಿಲಬ್ಧ ಈಷತ್ ಪ್ರತಿಲಬ್ಧ ವಾಗ್ರಸಃ, ಸ್ವಲ್ಪ ಮಾತಾಡಲಿಕ್ಕೆ ಶಕ್ತಿಯನ್ನು ತಂದುಕೊಂಡ. ಇಂದ್ರಿಯಗಳನ್ನೆಲ್ಲ ನಿಗ್ರಹ ಮಾಡಿಕೊಂಡು ಮಾತಾಡುವ ಶಕ್ತಿಯನ್ನು ತಂದುಕೊಂಡ. ಆಮೇಲೆ ಸರ್ವೇಂದ್ರಿಯ ನಿಯಾಮಕನಾದ, ಎಲ್ಲರಿಗೂ ಭಕ್ತರಿಗೆ ಉತ್ತಮ ಮಾರ್ಗವನ್ನ ತೋರಿಸ್ಲಿಕ್ಕೆ ಅಂತಲೇ ಭೂಮಿಯಲ್ಲಿ ಅವತಾರ ಮಾಡುವಂತಹ ಜಗದ್ಗುರುವಾದ ಆ ಭಗವಂತನನ್ನ ಸ್ತೋತ್ರ ಮಾಡಿದ. ಸಾತ್ವತ ಶಾಸ್ತ್ರ ವಿಗ್ರಹಂ, ಸಾತ್ವತರು ಏನಿದ್ದಾರೆ ಭಕ್ತರು, ಅವರಿಗೆ ಉತ್ತಮವಾದ ಮಾರ್ಗವನ್ನ, ಮೋಕ್ಷ ಮಾರ್ಗವನ್ನ ತೋರಿಸಬೇಕು ಅಂತನೇ ವಿಗ್ರಹ ರೂಪವನ್ನು ತೆಗೆದುಕೊಂಡು ಬರ್ತಾನೆ ಭಗವಂತ. ಸಾತ್ವತಾನಾಂ ಭಕ್ತಾನಾಂ ಶಾಸ್ತ, ಸನ್ಮಾರ್ಗ ಶಿಕ್ಷಕ ಅಂತಹ ಭಗವಂತ. ಅದಕ್ಕೋಸ್ಕರ ಅಂತ ಅವತಾರ ಮಾಡ್ತಕ್ಕಂತಹ ಭಗವಂತನನ್ನ ಸ್ತೋತ್ರ ಮಾಡ್ತಾ ಇದ್ದಾನೆ. ಅವನು ಸರ್ವೇಂದ್ರಿಯ ಬಾಹ್ಯವರ್ತನಂ, ಸರ್ವೇಂದ್ರಿಯ ಬಾಹ್ಯವರ್ತನಂ ನಿಯಮ್ಯ, ಎಲ್ಲಾ ಇಂದ್ರಿಯಗಳನ್ನು ಕೂಡ ಆ ಇಂದ್ರಿಯಗಳು ವಿಷಯ ಪದಾರ್ಥಗಳ ಕಡೆಗೆ ಹೋಗುವುದನ್ನು ನಿಯಂತ್ರಣ ಮಾಡಿದ. ಬಾಹ್ಯವರ್ತನಂ ನಿಯಮ್ಯ ಮಾಡಿ ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಜಗದ್ಗುರುವಾದಂತಹ ಆ ಭಗವಂತನನ್ನ, ಸಂಕರ್ಷಣನನ್ನ ಸ್ತೋತ್ರ ಮಾಡಿದ ಚಿತ್ರಕೇತು. ತತಃ ಸಮಾಧಾಯ ಮನೋ ಮನೀಷಯ ಬಭಾಷ ಈಷತ್ ಪ್ರತಿಲಬ್ಧವಾಗ್ರಸಃ ನಿಯಮ್ಯ ಸರ್ವೇಂದ್ರಿಯ ಬಾಹ್ಯವರ್ತನಂ ಜಗದ್ಗುರುಂ ಸಾತ್ವತ ಶಾಸ್ತ್ರ ವಿಗ್ರಹಂ. ಚಿತ್ರಕೇತು ಮಾಡಿರ್ತಕ್ಕಂತಹ ಸಂಕರ್ಷಣನ ಸ್ತೋತ್ರ. ಚಿತ್ರಕೇತುರ್ವಾಚ ಅಜಿತ ಜಿತ ಸಮತಿಭಿಃ
ಅಜಿತ ಜಿತ ಸಮಮತಿಭಿಃ ಸಾಧುಭಿರ್ಭವಾನ್ ಜಿತಾತ್ಮಭಿರ್ಭವತಾ ವಿಜಿತಾಸ್ತೆಪಿ ಚ ಭಜತಾಂ ಅಕಾಮಾನಾಂ ಯ ಆತ್ಮದೋ ಅತಿ ಕರುಣಃ. ಚಿತ್ರಕೇತು ಸಂಕರ್ಷಣನನ್ನ ಸ್ತೋತ್ರ ಮಾಡ್ತಾ ಇದ್ದಾನೆ. ಎಲೆ ಅಜಿತ, ಸಮಮತಿಭಿಃ ಜಿತಃ ಸಾಧುಭಿಃ, ನೀನು ಸಮಮತಿಗಳಾದಂತಹ ಸಾಧುಗಳಿಂದ ಜಿತನಾಗಿದ್ದಿ ಅಂತಾನೆ. ಸಮಮತಿಗಳು ಅಂದ್ರೆ ಸಮದರ್ಶಿಗಳು. ಸಮದರ್ಶಿಗಳು ಅಂತೇನಿದ್ದಾರೆ ಅವರು ಸಮಮತಿಭಿಹಿ, ಸಮಮತಿಗಳಾದಂತಹ ಸಾಧುಗಳು, ಜಿತಮನಸ್ಕರಾಗಿರ್ತಕ್ಕಂತಹ ಸಾಧುಗಳು. ಜಿತಾತ್ಮಭಿಹಿ ಸಮಮತಿಭಿಹಿ ಸಾಧುಭಿಹಿ ಭವಾನ್ ಜಿತಃ, ನೀನು ಅಜಿತ, ನಿನ್ನ ಹೆಸರೇ ಅಜಿತ. ಸಮದರ್ಶಿಗಳು ಅಂತ ಅನಿಸ್ಕೊಂಡಿರ್ತಕ್ಕಂತಹ ಬುದ್ಧಿವಂತರು ಸಾಧುಗಳು ಏನಿದ್ದಾರೆ, ಜಿತಮನಸ್ಕರು, ಎಲ್ಲವನ್ನೂ ಸಮಾನವಾಗಿ ಕಾಣತಕ್ಕಂಥವರು. ಸುಖ ದುಃಖೇ ಸಮೇ ಕೃತ್ವ ಲಾಭಾಲಾಭವು ಜಯಾಜಯೋ, ಆಮೇಲೆ ಶುನಿಚೈವ ಶ್ವಪಾಕೇಚು ಪಂಡಿತಾ ಸಮದರ್ಶಿನಃ ಅಂತ ಹೀಗೆ ಹೇಳಿದ ಪ್ರಕಾರದಲ್ಲಿ ಸಮದರ್ಶಿಗಳು ಅಂತ ಅನಿಸ್ಕೊಂಡಿರ್ತಕ್ಕಂತಹ ಜ್ಞಾನಿಗಳು, ಸಾಧುಗಳು, ಬುದ್ಧಿವಂತರು, ಜಿತಮನಸ್ಕರೇನಿದ್ದಾರೆ ಅವರೆಲ್ಲರಿಂದ ನೀನು ಜಿತನಾಗಿದ್ದಿ. ಯಾಕೆ ಅಂದ್ರೆ ನೀನು ನಿಷ್ಕಾಮನೆಯಿಂದ ಭಜನೆ ಮಾಡ್ತಕ್ಕಂತಹ ಭಕ್ತರಿಗೆ ನಿನ್ನನ್ನೇ ಕೊಟ್ಟು ಬಿಡ್ತಿದ್ದೀಯ. ಅಂತಹ ಕಾರುಣ್ಯ ನಿಂದು. ಅತಿ ಕರುಣ, ಅತ್ಯಂತ ಕರುಣಾಮಯಿ ನೀನು. ಯಾರು ನಿನ್ನನ್ನ ನಿಷ್ಕಾಮನೆಯಿಂದ ಭಜನೆ ಮಾಡ್ತಾರೋ, ಅಕಾಮಾನಾಂ ಭಜತಾಂ, ಅಕಾಮಾನಾಂ ಭಜತಾಂ ಅಂತಂದ್ರೆ ಎಲ್ಲ ಕಾಮನೆಗಳನ್ನು ತೊರೆದು ನಿಷ್ಕಾಮನೆಯಿಂದ ನಿನ್ನನ್ನ ಯಾರು ಭಜನೆ ಮಾಡ್ತಾರೋ ಅಂತಹ ಭಜಕರಿಗೆ ನೀನು ನಿನ್ನನ್ನೇ ಕೊಟ್ಟು ಬಿಡ್ತಿದ್ದೀಯ. ಆತ್ಮದಃ, ಅಂಥ ಕರುಣಾಳು ನೀನು, ಅತಿ ಕರುಣ. ಆದರೆ ಯಾವತ್ತೂ ಕೂಡ ನಿನ್ನ ಸ್ವಾತಂತ್ರ್ಯವನ್ನ ಮಾತ್ರ ಯಾರಿಗೂ ಕೊಡೋದಿಲ್ಲ. ಎಲ್ಲರನ್ನೂ ಕೂಡ ನಿನ್ನ ಅಧೀನದಲ್ಲೇ ಇಟ್ಟುಕೊಳ್ತಿದ್ದೀಯ ಯಾವಾಗಲೂ. ಅಂತಹ ಅಜಿತ ನಿನಗೆ ನಮಸ್ಕಾರ ಅಂತರ್ಥ. ಅಜಿತ ಜಿತ ಸಮಮತಿಭಿಃ ಸಾಧುಭಿರ್ಭವಾನ್ ಜಿತಾತ್ಮಭಿರ್ಭವತಾ ವಿಜಿತಾಸ್ತೆಪಿ ಚ ಭಜತಾಮ ಕಾಮಾನಾಂ ಯ ಆತ್ಮದೋತಿ ಕರುಣಃ. ತವ ವಿಭವ ಖಲು ಭಗವನ್ ಜಗದುತ್ಪತ್ತಿ ಸ್ಥಿತಿ ಲಯಾದೀನಿ ವಿಶ್ವಸೃಜಸ್ತೆ ಅಶಾಂಶಾಂಸ್ತತ್ರ ಮೃಷಾ ಸ್ಪರ್ಧಂತಿ ಪೃಥಗಭಿಮತ್ಯ. ಇಲ್ಲಿ 34ನೇ ಶ್ಲೋಕದಲ್ಲಿ ಕಸಬ್ದೋ ನೇತತ್ವಂ ಸೂಚಯತಿ ಅಂತ ಆಗಿದ್ದಲ್ಲ, ಏನು ಎಲ್ಲ ಬರ್ತಾರೆ? ಗೀತಾಸ್ತೇತಿ ಚ ಭಜತಾಂ, ಈಗ ಪದರತ್ನಾವಳಿ ಹೇಳುವಂತಲ್ಲ, ಕಸಬ್ದೋ ನೇತತ್ವಂ ಸೂಚಯತಿ ಅಂತ ಹೇಳ್ತಾರೆ. ಹೇಳ್ತೀಯಾ? ಹಾ, ಕೇಳ್ತಾ ಇದೆ, ಕೇಳಿದೆ, ನೋಡ್ತಾ ಇದ್ದೇನೆ. ವಿಜಿತಾಹ ತೇಪಿ ಚ ಭಜತಾಂ ಅಕಾಮಾನಾಂ ಅಂತಿದೆ. ಹೌದು. ತೇಪಿ ಚ, ಈಗ ಪದರತ್ನಾವಳಿ ಕಸಬ್ದೋ ನೇತತ್ವಂ ಸೂಚಯತಿ ಅಂತ ಕೊಟ್ಟಿದ್ದಾರೆ.
ನಿಯತ ಅಂದ್ರೇನು? ನಿಯತರಾಗಿರ್ತಕ್ಕಂಥವ್ರು. ಅಲ್ಲಿ ಅಕಾಮಾನಾಮ್ ಅಂತಿದೆ. ಹೌದು. ಅಕಾಮರಾಗಿ ಭಜನೆ ಮಾಡ್ತಕ್ಕಂಥವ್ರು ಅಂತ. ಅಕಾಮರಾಗಿ ಭಜನೆ ಮಾಡೋರು ಅಂದ್ರೆ ನಿಷ್ಕಾಮನೆಯಿಂದ ಭಜನೆ ಮಾಡೋರು ಅಂತ ಅರ್ಥ. ಅವರು ನಿಯತರು ಕೂಡ ಆಗಿರಬೇಕು ಅನ್ನೋದನ್ನ ಸೂಚನೆ ಮಾಡ್ತಾ ಇದ್ದಾರೆ. ನಿಷ್ಕಾಮನೆಯಿಂದ ನಿಯತರಾಗಿ ಭಜನೆ ಮಾಡ್ತಕ್ಕಂಥವ್ರು ಯಾರಿದ್ದಾರೆ ಅಂಥವರಿಗೆ ನೀನು ನಿನ್ನನ್ನೇ ಕೊಟ್ಟು ಬಿಡ್ತಿದಿ ಅಂತ ಅದನ್ನು ಸೇರಿಸ್ಕೊಳ್ಬೇಕು. ಆಯ್ತು, ಧನ್ಯವಾದಗಳು. ತವ ವಿಭವ ಖಲು ಭಗವನ್ ಜಗದುತ್ಪತ್ತಿ ಸ್ಥಿತಿ ಲಯಾದೀನಿ. ಇಡೀ ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯ, ಪಾಲನ ಮೊದಲಾದವುಗಳೆಲ್ಲವನ್ನೂ ಕೂಡ ನೀನು ಅನಾಯಾಸವಾಗಿ ಮಾಡ್ತಿದಿ. ಇದೆಲ್ಲವೂ ನಿನ್ನ ಲೀಲೆ. ಇದು ಶೇಷಾಂತರ್ಗತನಾದ ಸಂಕರ್ಷಣನ ಸ್ತೋತ್ರ. ಭಗವಂತನ ಅದ್ಭುತವಾದ ಮಹಿಮೆ, ಅಸಾಧಾರಣವಾದ ಮಹಿಮೆ ಅಂದರೆ ಜಗತ್ತಿನ ಸೃಷ್ಟ್ಯಾದಿಗಳು. ಅದನ್ನ ಸ್ತೋತ್ರ ಮಾಡ್ತಾ ಇದ್ದಾನೆ ಚಿತ್ರಕೇತು ರಾಜ. ಜಗದುತ್ಪತ್ತಿ ಸ್ಥಿತಿ ಲಯಾದೀನಿ ತವ ವಿಭವ. ಈ ಜಗತ್ತಿನ ಉತ್ಪತ್ತಿ, ಸ್ಥಿತಿ, ಲಯ ಇವೆಲ್ಲವೂ ಕೂಡ ನಿನ್ನ ಒಂದು ಲೀಲೆ. ಈ ಬ್ರಹ್ಮಾದಿ ದೇವತೆಗಳೆಲ್ಲ ಏನಿದ್ದಾರೆ ಅವರೆಲ್ಲರೂ ಕೂಡ ನಿನ್ನ ಸ್ವರೂಪ ಅಂಶದಿಂದ ಆವಿಷ್ಟರಾದಂತಹ ಭಿನ್ನ ಅಂಶರವರೆಲ್ಲ. ತೇ ಅಂಶಾಹ, ಅಂಶ ಅಂತಿದೆ ಅಲ್ಲಿ. ಅಂಶ ಅಂತಂದ್ರೆ ಭಗವಂತನಿಗಿಂತ ಭಿನ್ನರಾದ ಅಂಶಗಳು ಅವರೆಲ್ಲ. ಬ್ರಹ್ಮಾದಯ ಸ್ವರೂಪಾಂಶಾವಿಷ್ಟ ಭಿನ್ನಾಂಶ. ಭಗವಂತನ ಸ್ವರೂಪ ಅಂಶಗಳಿಂದ ಆವಿಷ್ಟರಾದಂತಹ ಭಿನ್ನ ಅಂಶರು ಆ ಎಲ್ಲರೂ ಕೂಡ. ಆದ್ರಿಂದ ಅವರಿಗೂ ಕೂಡ ಈ ಜಗತ್ತಿನ ಸೃಷ್ಟ್ಯಾದಿಗಳನ್ನು ಮಾಡಲಿಕ್ಕೆ ಶಕ್ತಿ ಬಂದಿದೆ. ಯಾಕೆ? ನಿನ್ನ ಒಂದು ಅಂಶ ಅವರ ಒಳಗೆ ಆವಿಷ್ಟವಾಗಿದ್ದರಿಂದ. ಇಲ್ಲದೇ ಇದ್ರೆ ಯಾರಿಗೂ ಕೂಡ ಯಾವ ಶಕ್ತಿಯೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸ್ವತಂತ್ರರಾಗಿ ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಮೇಲ್ನೋಟಕ್ಕೆ ಸ್ವತಂತ್ರವಾಗಿ ತಾವು ಕೂಡ ಶಕ್ತರು ಎಂಬಂತೆ ನಿನ್ನ ಜೊತೆಗೆ ಸ್ಪರ್ಧೆ ಮಾಡುವವರಂತೆ ಕಂಡು ಬರ್ತಾರೆ. ಸ್ಪರ್ಧಂತಿ ಮೃಷ ಪೃಥಕ್ ಅಭಿಮತ್ಯ ಸ್ಪರ್ಧಂತಿ ಅಂತ. ಪೃಥಕ್ ಅಭಿಮತ್ಯ ಮೃಷಾ ಸ್ಪರ್ಧಂತಿ. ತಾವೇ ಸ್ವತಂತ್ರರಾಗಿ ನಿನ್ನ ಜೊತೆಗೆ ಸ್ಪರ್ಧೆ ಮಾಡುವವರಂತೆ ವ್ಯರ್ಥವಾಗಿ ಕಂಡು ಬರ್ತಾರೆ. ಆದರೆ ನಿಜವಾಗಲೂ ಯಾರಿಗೂ ಕೂಡ ಸ್ವತಂತ್ರವಾಗಿ ಏನು ಮಾಡುವ ಶಕ್ತಿಯೂ ಕೂಡ ಇಲ್ಲ. ನಿನ್ನ ಒಂದು ಅಂಶ ಅವರೆಲ್ಲರ ಒಳಗೂ ಕೂಡ ಇದ್ದು ಈ ಜಗತ್ತಿನ ಸೃಷ್ಟ್ಯಾದಿ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಮರ್ಥ್ಯವನ್ನು ತಂದುಕೊಟ್ಟಿದೆ. ನಿನ್ನ ಸ್ವರೂಪ ಅಂಶ ಅವರೊಳಗೆ ಆವೇಶ ಆಗಿದೆ. ಅಂತಹ ಭಿನ್ನಾಂಶರು ಅವರೆಲ್ಲ. ಆದ್ದರಿಂದ ಅವರು ಕೂಡ ಸೃಷ್ಟ್ಯಾದಿಗಳನ್ನ ಮಾಡ್ತಾ ಇದ್ದಾರೆ. ಹೊರತು ಯಾರಿಗೂ ಸ್ವತಂತ್ರವಾಗಿ ಸೃಷ್ಟ್ಯಾದಿಗಳನ್ನು ಮಾಡುವ ಸಾಮರ್ಥ್ಯ ಇಲ್ಲ. ನಿನಗೊಬ್ಬನಿಗೇ ಇರೋದು. ಈ ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯ ಮೊದಲಾದವುಗಳೆಲ್ಲವೂ ಕೂಡ ನಿನ್ನ ವಿಭವ, ನಿನ್ನ ಲೀಲೆ ಇದು. ಆದರೂ ಅವರೆಲ್ಲರೂ ಕೂಡ ಮೃಷಾ ವ್ಯರ್ಥವಾಗಿ, ಮೃಷ ಅಂದ್ರೆ ವ್ಯರ್ಥ ಅಂತ ಅರ್ಥ, ವ್ಯರ್ಥವಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೋ ಏನೋ ಎಂಬಂತೆ ಕಂಡು ಬರ್ತಾರೆ. ಸ್ಪರ್ಧಂತಿ ಅಂತಿದೆ ಇಲ್ಲಿ. ಬ್ರಹ್ಮಾದಿಗಳು ಅಂತಂದ್ರೆ ಬ್ರಹ್ಮದೇವರೇನು ಸ್ಪರ್ಧೆ ಮಾಡ್ತಾ ಇಲ್ಲ. ಭಗವಂತ ಮೇಲೋ ನಾನು ಮೇಲೋ ಸೃಷ್ಟ್ಯಾದಿಗಳನ್ನು ಮಾಡೋದರಲ್ಲಿ ಅಂತ ಬ್ರಹ್ಮಾದಿಗಳು ಸ್ಪರ್ಧೆ ಏನು ಮಾಡ್ತಾ ಇಲ್ಲ. ಆದರೆ ಸ್ಪರ್ಧೆ ಮಾಡುವವರಂತೆ ನಟನೆ ಮಾಡ್ತಾರಷ್ಟೆ.
ಸ್ಪರ್ಧರಂತೆ ನಡ್ಕೊಳ್ತಾರೆ ಅಂತ ಹಾಗಿಟ್ಕೊಳ್ಬೇಕು. ಸ್ಪರ್ಧಂತಿ ಅಂದ್ರೆ ಸ್ಪರ್ಧೆ ಉಳ್ಳವರು, ಸ್ಪರ್ಧರು ಅಂತ ಅರ್ಥ ಆಗ್ತದೆ. ಸ್ಪರ್ಧೆ ಉಳ್ಳವರು ಅಂದ್ರೆ ಸ್ಪರ್ಧೆ ಉಳ್ಳವರಂತೆ ನಟನೆ ಮಾಡ್ತಾರೆ. ಬ್ರಹ್ಮದೇವರು ಭಗವಂತನ ಹಾಗೇನೆ ಜಗತ್ತಿನ ಸೃಷ್ಟಿಯಾದಿಗಳನ್ನ ಮಾಡ್ತಾರಲ್ಲ, ಅದು ಏನನ್ಸತ್ತೆ ನೋಡೋರಿಗೆ, ಭಗವಂತನ ಜೊತೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೋ ಏನೋ, ನಾನು ಜಗತ್ತಿನ ಸೃಷ್ಟಿಯಾದಿಗಳನ್ನ ಮಾಡ್ತೇನೆ ಅನ್ನೋ ರೀತಿ ಸ್ಪರ್ಧೆ ಮಾಡ್ತಾ ಇದ್ದಾರೋ ಏನೋ ಎಂಬಂತೆ ಕಾಣಿಸ್ತದೆ. ಅದು ನಟನೆ. ಸ್ಪರ್ಧೆ ಮಾಡುವವರಂತೆ ನಟನೆ ಮಾಡ್ತಾರೆ ಬ್ರಹ್ಮಾದಿಗಳು. ಅವ್ರು ಯಾರಿಗೂ ಕೂಡ ಸ್ವತಂತ್ರವಾಗಿ ಸೃಷ್ಟಿಯಾದಿಗಳನ್ನ ಮಾಡುವ ಸಾಮರ್ಥ್ಯ ಇಲ್ಲ. ಆದರೂ ಪೃಥಗೀಶ್ವರಾಹ ವಯಂ ಇತ್ಯಭಿಮಾನೇನ ವೃಥೈವ ಸ್ಪರ್ಧಂತೆ. ನಾವು ಕೂಡ ಸೃಷ್ಟಿಯಾದಿಗಳನ್ನ ನಡೆಸ್ತೇವೆ ಸ್ವತಂತ್ರವಾಗಿ ಅನ್ನೋ ರೀತಿಯಲ್ಲಿ ಸ್ಪರ್ಧೆ ಮಾಡುವವರಂತೆ ವ್ಯರ್ಥವಾಗಿ ಪ್ರಯತ್ನ ಮಾಡ್ತಾರೆ, ಸ್ಪರ್ಧೆ ಮಾಡ್ತಾರೆ. ಸ್ವಾಭಾವಿಕವಾಗಿ ಅದು ಸ್ಪರ್ಧೆ ಅಲ್ಲ. ನಿನ್ನ ಒಂದು ಅಂಶ ಅವರಲ್ಲಿ ಇರೋದ್ರಿಂದಲೇನೆ ಅವರಿಗೆ ಆಸಕ್ತಿ ಬಂದಿದೆ. ತವ ವಿಭವ ಖಲು ಭಗವನ್ ಜಗದುತ್ಪತ್ತಿ ಸ್ಥಿತಿ ಲಯಾದೀನಿ ವಿಶ್ವಸೃಜಸ್ತೇಂ ಅಂಶಾಂಶಾಸ್ತತ್ರ ಮೃಷಾ ಸ್ಪರ್ಧಂತಿ ಪೃಥಗಭಿಮತ್ಯ. ಪರಮಾಣು ಪರಮಮಹತೋ ಸ್ತ್ವಮಾದ್ಯಂತಾಂತರವರ್ತಿ ತ್ರಯ ವಿಧುರಃ ಆದಾವಂತೇಪಿ ಚ ಸತ್ವಾನಾಂ ಯದ್ಧ್ರುವಂ ತದೇವಾಂತರಕಾಲೇಪಿ. ಆದಿ ಅಂತ್ಯ ಮಧ್ಯ ಇವ್ಯಾವುದು ಕೂಡ ನಿನಗಿಲ್ಲ. ಈ ಇಡೀ ಜಗತ್ತಿನ ಆದಿಯಲ್ಲೂ ಮಧ್ಯದಲ್ಲೂ ಅಂತ್ಯದಲ್ಲೂ ನೀನು ನಿಯಾಮಕನಾಗಿ ಇದ್ದಿರಿ. ನಿನಗೆ ಮಾತ್ರ ಇದ್ಯಾವುದೂ ಇಲ್ಲ. ಈ ಇಡೀ ಜಗತ್ತಿನ ಆದಿಕಾಲದಲ್ಲೂ ನೀನಿದ್ದಿ, ಅಂತ್ಯಕಾಲದಲ್ಲೂ ಇದ್ದಿ, ಮಧ್ಯಕಾಲದಲ್ಲೂ ಇದ್ದಿ. ನೀನೇ ಶಾಶ್ವತ. ಅವ್ರ್ಯಾರು ಶಾಶ್ವತರಲ್ಲ. ಬ್ರಹ್ಮಾದಿ ದೇವತೆಗಳೆಲ್ಲ ಅವ್ರ್ಯಾರು ಶಾಶ್ವತ ಅಲ್ಲ. ನೀನೊಬ್ಬನೇ ಧ್ರುವಂ. ತದೇವ ಅಂತರಕಾಲೇಪಿ ಆದಾವಂತೇಪಿ ಚ ಸತ್ವಾನಾಂ. ಇಡೀ ಜಗತ್ತಿನ ಆದಿಯಲ್ಲೂ ಅಂತ್ಯದಲ್ಲೂ ಮಧ್ಯದಲ್ಲೂ ಎಲ್ಲಾ ಕಾಲದಲ್ಲೂ ಇರೋವನು ಅಂದ್ರೆ ನೀನೊಬ್ಬನೇ. ಗುಣತ್ರಯ ಏನಿದ್ದಾವೆ, ಸತ್ವಾದಿ ಗುಣತ್ರಯಗಳು, ಆ ಎಲ್ಲ ಕಾರ್ಯಗಳಿಗೆ ಆದಿಯೂ ನೀನೆ, ಅಂತ್ಯವೂ ನೀನೆ, ಮಧ್ಯವೂ ನೀನೆ. ತ್ವಂ ಆದ್ಯಾಂತರವರ್ತಿ ತ್ರಯವಿಧುರಃ. ನೀನು ಮಾತ್ರ ತ್ರಯವಿಧುರ. ನಿನಗೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ, ಮಧ್ಯವೂ ಇಲ್ಲ. ಸದಾ ಏಕರೂಪನಾಗಿ ಇರ್ತಿದೆ. ಪರಮಾಣು ಸೂಕ್ಷ್ಮವಾದ ಮೂಲ ಕಾರಣ ಮತ್ತು ಪರಮ ಮಹತ್ತಾದ ಅಂತಿಮ ಕಾರ್ಯ ಎರಡರಲ್ಲೂ ಕೂಡ ಪರಮಾಣು ಇರ್ತದೆ. ಹಾಗೆ ಪರಮಾಣುವಿನಂತೆ ಅಂತ ದೃಷ್ಟಾಂತ ಅದು. ಪರಮಾಣು ಪರಮ ಮಹತೋ. ಹೇಗೆ ಪರಮಾಣು ಸೂಕ್ಷ್ಮವಾದ ಮೂಲಕ್ಕೂ ಕಾರಣ, ಅಂತ್ಯವಾದ ಇಡೀ ಬ್ರಹ್ಮಾಂಡಕ್ಕೂ ಕಾರಣ, ಎಲ್ಲ ಕಡೆಯಲ್ಲೂ ಕೂಡ ಪರಮಾಣು ಇರ್ತದೆ. ಸೂಕ್ಷ್ಮ ಮೂಲ ಕಾರಣ, ಪರಮಂ ಮಹತ್ ಅಂತಿಮಂ ಕಾರ್ಯಂ ಪರಮಾಣು. ಅದರಂತೆ ನೀನು ಈ ಇಡೀ ಜಗತ್ತಿನ
ಮೂಲ ಕಾರಣ ಹೌದು, ಪರಮ ಮಹತ್ತ ಅಂತಿಮ ಕಾರ್ಯ, ಎರಡರಲ್ಲೂ ನೀನು ಆದಿಯಲ್ಲೂ ಅಂತ್ಯದಲ್ಲೂ ಮಧ್ಯದಲ್ಲೂ ನಿಯಾಮಕನಾಗಿ ಇರುವವನು ಅಂತ ಅರ್ಥ. ಇದು ಅಂತರಾಲೇಪಿ, ಅಂತರಾಲ ಅಂದ್ರೆ ಸ್ಥಿತಿ ಸಮಯ, ಮಧ್ಯಕಾಲ, ಮಧ್ಯಮ ಕಾಲ, ಅಲ್ಲೂ ಇರ್ತಿದಿ, ಅಂತ್ಯಕಾಲದಲ್ಲೂ ಇರ್ತಿದಿ, ಆದಿಯಲ್ಲೂ ಇದ್ದಿದಿ. ಹೀಗೆ ಪರಮಾಣು ಅಂತನ್ನೋದು ಹೇಗೆ ಎಲ್ಲ ಕಾಲದಲ್ಲೂ ಕೂಡ ಇರ್ತದೋ ಹಾಗೆ ನೀನು ಕೂಡ ಆದಿಯಲ್ಲೂ ಅಂತ್ಯದ ಈ ಜಗತ್ತಿನ ಆದಿಯಲ್ಲೂ ಅಂತ್ಯದಲ್ಲೂ ಮಧ್ಯದಲ್ಲೂ ಎಲ್ಲಾ ಕಾಲದಲ್ಲೂ ಕೂಡ ನಿಯಾಮಕನಾಗಿ ಇರ್ತಕ್ಕಂಥವನು ನೀನೇ. ಉಳಿದವರು ಯಾರೂ ಕೂಡ ಶಾಶ್ವತರಲ್ಲ, ನೀನೊಬ್ಬನೇ ಶಾಶ್ವತ. ಪರಮಾಣು ಪರಮ ಮಹತೋ ಸ್ವಮಾದ್ಯಂತಾಂತರವರ್ತಿ ತ್ರಯ ವಿಧುರಃ ಆದಾವಂತೇಪಿ ಚ ಸತ್ವಾನಾಂ ಯದ್ಧ್ರುವಂ ತದೇವಾಂತರಕಾಲೇಪಿ ಕ್ಷಿತ್ಯಾದಿಭಿರೇಷ ಕಿಲಾವೃತಃ ಸಪ್ತಭಿರ್ದಶ ಗುಣೋತ್ತರೈರಾಂಡಕೋಶಃ ಯತ್ರ ಭಗವತ್ಯಣುಭ್ಯೋ ಅಣುಕಲ್ಪಃ ಸಹಾಂಡಕೋಟಿಭಿಸ್ತದನಂತರಂ ತದನಂತಂ. ನಿನ್ನ ರೂಪ ಎಲ್ಲ ರೂಪಗಳು ಕೂಡ ಅನಂತ ಅಪರಿಮಿತವಾದದ್ದೇ. ಈ ಬ್ರಹ್ಮಾಂಡ ಏನಿದೆ, ಪೃಥ್ವಿಯಿಂದ ಆರಂಭ ಮಾಡಿ ಒಂದಕ್ಕಿಂತ ಒಂದು 10 ಪಟ್ಟು ಹೆಚ್ಚಾಗಿದೆ. ಪೃಥ್ವಿಗಿಂತ 10 ಪಟ್ಟು ಹೆಚ್ಚಾಗಿರುವಂಥದ್ದು ಜಲ, ಆ ಜಲಕ್ಕಿಂತ 10 ಪಟ್ಟು ಹೆಚ್ಚು ತೇಜಸ್ಸು, ತೇಜಸ್ಸಿಗಿಂತ 10 ಪಟ್ಟು ಜಾಸ್ತಿ ವಾಯು, ವಾಯುವಿಗಿಂತ 10 ಪಟ್ಟು ಹೆಚ್ಚಾಗಿರ್ತಕ್ಕಂಥದ್ದು ಆಕಾಶ, ಆ ಆಕಾಶಕ್ಕಿಂತಲೂ 10 ಪಟ್ಟು ಜಾಸ್ತಿ ಅಹಂಕಾರ, ಅದಕ್ಕಿಂತಲೂ ದಶೋತ್ತರ ಗುಣ ಜಾಸ್ತಿ ಮಹತ್ತತ್ವ, ಹೀಗೆ ಅದಕ್ಕಿಂತಲೂ ದೊಡ್ಡದು ಗುಣತ್ರಯಗಳು. ಈ 7 ಆವರಣಗಳಿದ್ದಾವೆ. ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ, ಅಹಂಕಾರ, ಮಹತ್ತತ್ವ ಮತ್ತು ಗುಣತ್ರಯಗಳು, ಪ್ರಕೃತಿ. ಈ ಎಲ್ಲ ಆವರಣಗಳಿಂದ ಕೂಡಿರ್ತಕ್ಕಂಥದ್ದು ಈ ಬ್ರಹ್ಮಾಂಡ. ಸಪ್ತಭಿಹಿ ದಶೋತ್ತರ ಗುಣೈಹಿ ಆಂಡಕೋಶಃ ಕಿಲ ಆವೃತಃ. ಸಪ್ತಭಿಹಿ ಅಂದ್ರೆ 7 ಆವರಣಗಳು. ಈ 7 ಆವರಣಗಳಿಂದ ಕೂಡಿರ್ತಕ್ಕಂಥದ್ದು. ಅದು 7 ಆವರಣಗಳು ಕೂಡ ದಶೋತ್ತರ ಗುಣೈಹಿ, ಒಂದಕ್ಕಿಂತ ಒಂದು 10 ಪಟ್ಟು ಹೆಚ್ಚಾಗಿರ್ತಕ್ಕಂಥದ್ದು. ಅಂತಹ ದಶೋತ್ತರ ಗುಣಗಳಿಂದ ಹೆಚ್ಚಾದಂತಹ ಈ 7 ಆವರಣಗಳಿಂದ ತುಂಬಿರ್ತಕ್ಕಂಥದ್ದು ಈ ಬ್ರಹ್ಮಾಂಡ. ಇಂತಹ ಬ್ರಹ್ಮಾಂಡ ಕೋಟಿ ಕೋಟಿ ಬ್ರಹ್ಮಾಂಡಗಳಿಂದ ಕೂಡಿದರೂ ಕೂಡ ಈ ಬ್ರಹ್ಮಾಂಡ ಇಷ್ಟು ಅದ್ಭುತವಾದದ್ದು. ಇಂತಹ ಒಂದಲ್ಲ, ಕೋಟಿ ಕೋಟಿ ಬ್ರಹ್ಮಾಂಡಗಳು ಕೂಡ ನಿನ್ನ ಒಂದು ಸಣ್ಣ ರೋಮಕೂಪದಲ್ಲಿ ಅಣುವಿಗಿಂತ ಅಣುವಾಗಿ ಕಾಣಿಸ್ತಾ ಇದೆ. ಅಂದ್ರೆ ನಿಂದು ಎಂಥ ಅದ್ಭುತವಾದ ರೂಪ ಇರಬೇಕು. ಆದ್ರಿಂದ ಅದು ಅನಂತ ಅಪರಿಮಿತ ನಿನ್ನ ರೂಪ. ನಿನ್ನ ರೂಪದಲ್ಲಿ ಒಂದು ಸಣ್ಣ ರೋಮಕೂಪ ಏನಿದೆ, ಆ ಸಣ್ಣ ರೋಮದ ಕೂಪದ ಒಳಗೆ ಅಣುವಿಗಿಂತ ಅಣುವಾಗಿ ಇದೆ ಈ ಬ್ರಹ್ಮಾಂಡ. ಎಂಥ ಬ್ರಹ್ಮಾಂಡ! ಸಪ್ತಭಿಹಿ ದಶೋತ್ತರ ಗುಣೈಹಿ ಕಿಲ ಆವೃತಃ ಬ್ರಹ್ಮಾಂಡ. 7 ಆವರಣಗಳು ಕೂಡ ಒಂದಕ್ಕಿಂತ ಒಂದು 10 ಪಟ್ಟು ಜಾಸ್ತಿ ಆಗಿರ್ತಕ್ಕಂತಹ ಆವರಣಗಳು. ಈ ಪೃಥ್ವಿ ನಾವೇನ್ ನೋಡ್ತಾ ಇದ್ದೇವೆ, ಈ ಪೃಥ್ವಿಗಿಂತ 10 ಪಟ್ಟು ಜಾಸ್ತಿ ಜಲ, ಅದಕ್ಕಿಂತ 10 ಪಟ್ಟು ಜಾಸ್ತಿ ತೇಜಸ್ಸು, ಅದಕ್ಕಿಂತ 10 ಪಟ್ಟು ವಾಯು, ಅದಕ್ಕಿಂತ 10 ಪಟ್ಟು ದೊಡ್ಡದು ಆಕಾಶ, ಅದಕ್ಕಿಂತ 10 ಪಟ್ಟು ಆಕಾಶ ದೊಡ್ಡದು ಅಹಂಕಾರ, ಮಹತ್ತತ್ವ, ಇವೆಲ್ಲದರಿಂದ ಆವೃತವಾದಂತಹ ಇಡೀ ಬ್ರಹ್ಮಾಂಡವು ಕೂಡ ನಿನ್ನ ಇಂತಹ ಬ್ರಹ್ಮಾಂಡ ಒಂದಲ್ಲ, ಕೋಟಿ ಕೋಟಿ ಬ್ರಹ್ಮಾಂಡಗಳು ಕೂಡ ಕೇವಲ ನಿನ್ನ ರೋಮಕೂಪದ
ಒಳಗೆ ಒಂದು ಸಣ್ಣ ಅಣುವಿಗಿಂತ ಅಣುವಾಗಿ ಕಾಣಿಸ್ತಾ ಇದೆ. ಯತ್ರ ಭಗವತಿ ಅಣುಭ್ಯೋ ಅಣುಕಲ್ಪ, ಯಾವ ಭಗವಂತನ ರೋಮಕೂಪದಲ್ಲಿ ಅಣುಭ್ಯೋಪ್ಯಣುಕಲ್ಪ, ಅಣುವಿಗಿಂತ ಅಣುವಾಗಿ ಅಷ್ಟು ಚಿಕ್ಕದಾಗಿದೆ ಈ ಇಡೀ ಬ್ರಹ್ಮಾಂಡ ಕೋಟಿಗಳು. ಸಹಾಂಡ ಕೋಟಿಭಿಹಿ, ಹಾಗಾಗಿ ನೀನು ಅನಂತ, ನಿನ್ನ ರೂಪ ಅದು ಅನಂತವಾದದ್ದು, ಅಪರಿಮಿತವಾದದ್ದು, ಅದಕ್ಕೊಂದು ಮಿತಿಯೇ ಇಲ್ಲ. ಕ್ಷಿತ್ಯಾದಿಭಿರೇಷ ಕಿಲಾವೃತಃ ಸಪ್ತಭಿರ್ದಶ ಗುಣೋತ್ತರೈರಾಂಡಕೋಶಃ ಯತ್ರ ಭಗವತ್ಯಣುಭ್ಯೋऽಣುಕಲ್ಪಃ ಸಹಾಂಡಕೋಟಿಭಿಸ್ತದನಂತಂ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಧನ್ಯವಾದಗಳು. ಭಗವಂತ ಅಂಶ ರೂಪದಿಂದ ಇರೋದು ಏನ್ ವ್ಯತ್ಯಾಸ ಏನು ಗುರುಗಳು ಅದರಲ್ಲಿ? ಯಾವ್ದಕ್ಕೆ? ಈಗ ಭಗವಂತ ಬ್ರಹ್ಮನ ಅಂತರ್ಯಾಮಿಯಾಗಿ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಅಂತ ಹೇಳಕ್ಕೂ, ಅಂಶ ರೂಪದಿಂದ ಇದ್ದು ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರೆ ಅದಕ್ಕೂ ವ್ಯತ್ಯಾಸ ಹೇಳೋದು? ಎಲ್ಲ ಒಂದೇ. ಒಂದು ಅಂಶದಿಂದ ಒಳಗೆ ಭಗವಂತ ತಾನೇ ಕೂತು ಸೃಷ್ಟಿ ಮಾಡ್ತಾನೆ ಅಂದ್ರು, ಅಂತರ್ಯಾಮಿಯಾಗಿ ಇದ್ದಾನೆ ಅಂದ್ರು ಒಂದೇ ಅರ್ಥ. ಒಂದು ಅಂಶದಿಂದ ಒಳಗೆ ಕೂತಿದ್ದಾನೆ ಅಂದ್ರೆ ಅಂತರ್ಯಾಮಿಯಾಗಿದ್ದಾನೆ ಅಂತಾನೆ ಅರ್ಥ. ಕೆಲವು ಕಡೆ ಅಂಶ ರೂಪ ಹೇಳ್ತಾರೆ, ಕೆಲವು ಕಡೆ ಅಂತರ್ಯಾಮಿ ರೂಪ ಹೇಳ್ತಾರಲ್ಲ, ಅದಕ್ಕೆ ಕೇಳೋದು. ಅಂತಸ್ಥಿತ್ವ ಯಮಯತಿ ಇತಿ ಅಂತರ್ಯಾಮಿ, ಒಳಗೆ ಇದ್ದು ನಿಯಮನ ಮಾಡ್ತಾನೆ, ಆದ್ರಿಂದ ಅಂತರ್ಯಾಮಿ ಅಂತ ಅವನನ್ನು ಕರೀತಾರೆ. ಒಂದು ಅಂಶದಿಂದ ಒಳಗೆ ಇದ್ದ ಅಂತಂದ್ರೆ ಅದು ಅಂತರ್ಯಾಮಿಯಾಗೇ ಇದ್ದಾನೆ ಅಂತ ಅರ್ಥ. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ಹರೇ ನಮಃ.